ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ಬ್ಯೂಟಿಫುಲ್ಲಾದ ಪ್ಲ್ಯಾಂಟ್ನ ನೋಡ್ತಾ ಇದ್ದೀರಾ, ಪರ್ಪಲ್ ಕ್ವೀನ್. ಸ್ನೇಹಿತರೆ, ಇದರ ಹೆಸರು ನೋಡಿ, ಪರ್ಪಲ್ ಹಾರ್ಟ್. ಸ್ನೇಹಿತರೆ, ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಟೆಡೆಸ್ಕ್ಯಾಂಡಿಯಾ ಫೆಲೂಡಾ ಅಂತ ಕರೀತಾರೆ. ನೋಡಿ, ಇದ್ರದ್ದು ನೇಟಿವ್ ಬಂದ್ಬಿಟ್ಟು ಈಸ್ಟರ್ನ್ ಮೆಕ್ಸಿಕೋ. ಸ್ನೇಹಿತರೆ, ಇದ್ರದ್ದು ಕೇರ್ ಬಂದು ನೋಡೋಣ ಹೇಗೆ ಪ್ರೊಪಗೇಟ್ ಮಾಡೋದು, ಆಮೇಲೆ ಈಸಿಯಾಗಿ ಪ್ರೊಪಗೇಟ್ ಮಾಡುವಂಥ ಗಿಡ. ಸ್ನೇಹಿತರೆ, ಇದ್ರದ್ದು ಕೇರ್ ಬಗ್ಗೆ ನೋಡೋಣ. ಸ್ನೇಹಿತರೆ, ನೋಡಿ ನಾನು ಈ ಥರ ಸೆರಾಮಿಕ್ ಪಾಟ್ಗಳು ಸ್ಮಾಲ್ ತೊಗೊಂಡಿದ್ದೀನಿ. ಸ್ನೇಹಿತರೆ, ಮಣ್ಣು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾನು ರೆಡಿಯಾಗಿ. ನೋಡಿ, ಈ ಥರ ನೀವು ಕಟ್ಟಿಂಗ್ ನೋಡಿ, ಒಂದು ಇಷ್ಟಿಕ್ಕಿದ್ರೂ ಸಾಕು. ಸ್ನೇಹಿತರೆ, ಇದು ಬೇರಿಂದ ಇಡುವಂಥ ಗಿಡ ಕೂಡ ಏನಿಲ್ಲ, ಬೇರಿಂದನೇ ಬರೋದು ಅಂತ ಏನಿಲ್ಲ. ನೋಡಿ, ಈ ಥರ ನೋಡಿ, ಇದಕ್ಕೆ ಬೇರೆ ಇಲ್ಲ. ನೋಡಿ, ಈ ಥರ ಇಟ್ಟರೆ ಇದು ಬರುತ್ತೆ ಆರಾಮಾಗಿ. ಇದು ಇಟ್ಟು ಬಿಟ್ಬಿಟ್ರೆ ನೀವು ಸಾಕು. ಸನ್ಲೈಟು ಸ್ವಲ್ಪ ಬೇಕೇ ಬೇಕು. ಸ್ನೇಹಿತರೆ, ಇದು ಸನ್ಲೈಟಲ್ಲಿ ಚೆನ್ನಾಗಿ ಬರುತ್ತೆ ಇದು. ಆಮೇಲೆ ನೋಡಿ, ಬ್ರೈಟ್ ಲೈಟಲ್ಲೂ ಇಟ್ಟರೆ ಕೂಡ, ನೀವು ಎಂಟ್ರೆನ್ಸಲ್ಲಿ ಇಟ್ಟರು ಕೂಡ ಅಷ್ಟೇ, ಇದು ಸೂಪರಾಗಿ ಬರುತ್ತೆ. ಇನ್ನು ಸನ್ಲೈಟಲ್ಲಿ ಇಟ್ಟರೆ ಈ ಥರ ಕಲರ್ ಇರುತ್ತೆ. ಆಮೇಲೆ ನೀವು ಸ್ವಲ್ಪ ಎಂಟ್ರೆನ್ಸಲ್ಲಿ ನೆರಳು ಕಡೆ ಇಟ್ಟರೆ ಅದು ಇನ್ನೊಂದು ಬೇರೆ ಥರ ಕಲರ್ ಆಗುತ್ತೆ. ಸ್ನೇಹಿತರೆ, ನೋಡಿ, ಈ ಥರ ನೋಡಿ, ಗ್ರೀನ್ ಕಲರ್ ಎರಡು ಮಿಕ್ಸು ಈ ಥರ ಇರುತ್ತೆ ನೆರಳಲ್ಲಿಟ್ಟರೆ. ನೋಡಿ ಸ್ನೇಹಿತರೆ, ಇದಕ್ಕೆ ನೀವು ಕೇರ್ ಮಾಡೋದೇ ಬೇಕಾಗಿಲ್ಲ. ಸ್ನೇಹಿತರೆ, ಸ್ವಲ್ಪ ಗಿಡಗಳಿಗೆ ನೀರು ಕಡಿಮೆ, ಸ್ವಲ್ಪ ಗಿಡಗಳಿಗೆ ನೀರು ಜಾಸ್ತಿ, ಇಲ್ಲಿ ಇಡಬೇಕು ಅಲ್ಲಿ ಇಡಬೇಕು ಅಂತ ಇರುತ್ತೆ. ಇದು ನೋಡಿರಿ ಸ್ನೇಹಿತರೆ, ಎಲ್ಲಿ ಇಟ್ರೂ ಬರುತ್ತೆ. ನೋಡಿ, ಈ ಥರ ಇಟ್ಟು ನೀವು ಯಾವುದಾದ್ರೂ ಒಂದು ಕಡೆ ಇಟ್ಬಿಡಿ. ಸ್ನೇಹಿತರೆ, ಇಟ್ಟು ಬಿಟ್ಬಿಡಿ. ನೋಡಿ, ಒಂದರಿಂದ ಇದು ಅಷ್ಟು ಬರುತ್ತೆ. ಸ್ನೇಹಿತರೆ, ಇದು ನೋಡಿ, ನಾನು ಇದರಲ್ಲಿ ಇಟ್ಟಿದ್ದೀನಿ. ನೋಡಿ, ಇವಾಗ ನೋಡಿ, ಇದು ಇಟ್ಟು ಬಿಟ್ಬಿಟ್ಟು ನೀವು ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ರೆ ಅಷ್ಟು ಖುಷಿಯಾಗಿ ಬರುತ್ತೆ. ಸ್ನೇಹಿತರೆ, ಇದು ಆಮೇಲೆ ನೀರಲ್ಲಿ ಕೂಡ ಇದು ಬೆಳೆಸ್ಬೋದು. ನೀರಲ್ಲಿ ಕೂಡ ಇದು ಈಸಿಯಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಇದಕ್ಕೆ ಬಂದ್ಬಿಟ್ಟು ಪಾಟಿಂಗ್ ಮಿಕ್ಸ್ ಬಂದ್ಬಿಟ್ಟು 1% ಗಾರ್ಡನ್ ಮಣ್ಣು, ಆಮೇಲೆ 1% ಕೋಕೋಪಿಟ್ಟು, 1% ಕಂಪೋಸ್ಟು. ಸ್ನೇಹಿತರೆ, ಇದು 3 ಮಿಕ್ಸ್ ಮಾಡಿ ಇಟ್ಟರೆ ಈ ಗಿಡ ಸೂಪರಾಗಿ ಬರುತ್ತೆ. ಸ್ನೇಹಿತರೆ, ಆದರೆ ನೋಡಿ ಸ್ನೇಹಿತರೆ, ಮಣ್ಣು ಮಾಯ್ಶ್ಚರಾಗಿರಬೇಕು. ಮಣ್ಣು ಸ್ವಲ್ಪ ಇದಕ್ಕೆ ಮಾಯ್ಶ್ಚರಾಗಿರಬೇಕು. ಸ್ನೇಹಿತರೆ, ಆ ಥರ ಇದ್ದರೆ ಸೂಪರಾಗಿ ಬರುತ್ತೆ. ನೀರು ಮಾತ್ರ ಒಂದು 3-4 ದಿನಕ್ಕೆ ಹಾಕ್ತಾ ಇರಬೇಕು. ಹ್ಯಾಂಗಿಂಗಲ್ಲೂ ಇದು ಸೂಪರಾಗಿ ಬರುತ್ತೆ. ಸ್ನೇಹಿತರೆ, ಹ್ಯಾಂಗಿಂಗಲ್ಲಿ ಇಟ್ಟು ನೀವು ಬಿಟ್ಬಿಟ್ರೆ ಅಷ್ಟು ಸೂಪರಾಗಿ ಬರುತ್ತೆ. ಇದು ನೋಡಿ ಸ್ನೇಹಿತರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇಂಡೋರ್ ಕೂಡ ಇಡ್ಬೋದು. ಇದು ನೀವು ಇಟ್ಕೊಬೋದು, ಇಂಡೋರಲ್ಲಿ ಕೂಡ ಇಟ್ಕೊಬೋದು. ಸ್ವಲ್ಪ ಎಂಟ್ರೆನ್ಸಲ್ಲಿ ಇಟ್ಟರೆ ನಿಮಗೆ ಒಂದು ಸ್ವಲ್ಪ ಬೆಳಕು ಬಂದ್ರೂ ಸಾಕು, ಬ್ರೈಟ್ ಲೈಟ್ ಬಂದ್ರೂ ಇದು ಇನ್ನೊಂದು ಕಲರ್ ಥರ ಆಗುತ್ತೆ. ಒಂಥರ ಎರಡು ಮಿಕ್ಸ್ ಆದಂಗೆ, ಗ್ರೀನು ಈ ಪರ್ಪಲ್ ಎರಡು ಮಿಕ್ಸ್ ಆದಂಗೆ ಬರುತ್ತೆ. ಅದೂ ಚೆನ್ನಾಗಿರುತ್ತೆ ನಿಮಗೆ ನೋಡೋಕ್ಕೆ, ಅದೂ ಬ್ಯೂಟಿಫುಲ್ಲಾಗಿರುತ್ತೆ. ನೋಡಿ ಸ್ನೇಹಿತರೆ, ಈ ಥರ ನೀವು ಇಟ್ಟು ಕೂಡ ಸ್ನೇಹಿತರೆ ಯಾರಿಗಾದ್ರೂ ನೀವು ಸೇಲು ಮಾಡ್ಬೋದು. ಸ್ನೇಹಿತರೆ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಥರ ಇಟ್ಟು ನೀವು ಒಂದು ಕಡೆ ಬಿಟ್ಬಿಟ್ರೆ ಕೂಡ ನೀವು ಇದು ಬಂದ ಮೇಲೆ ಕೂಡ ಯಾರಿಗಾದ್ರೂ ನೀವು ಸೆರಾಮಿಕ್ ಸೇರಿಸಿ ನೀವು ಕೊಡ್ಬೋದು. ಸೆರಾಮಿಕ್ ಪಾಟಿಗೆ ಸ್ವಲ್ಪ ಜಾಸ್ತಿ ರೇಟ್ ಹೇಳಿ ನೀವು ಕೊಡ್ಬೋದು. 150-200 ರೂಪಾಯಿ ಕೂಡ ನೀವು ಸೇಲ್ ಮಾಡ್ಬೋದು. ಇದು ಹಾಗೇ ಮಾಡಿ ಇದು ಸೇಲ್ ಮಾಡ್ತಾರೆ ಸ್ನೇಹಿತರೆ ನರ್ಸರಿಗಳಲ್ಲಿ. 200 ರೂಪಾಯಿ ಈ ಥರ ಸೆರಾಮಿಕ್ ಆ ಥರ ಕೂಡ ನೀವು ಮಾಡ್ಬೋದು ಯಾರಿಗಾರು ಸೇಲ್ ಮಾಡೋದಿದ್ರೆ. ಇಲ್ಲ ಮಾಮೂಲಿ ಪಾಟಲ್ಲಿ ಇಟ್ಟು 40 ರೂಪೀಸ್ 50 ಕೂಡ ನೀವು ಸೇಲ್ ಮಾಡ್ಬೋದು. ಸ್ನೇಹಿತರೆ, ನೋಡಿ, ಇದು ಒಂದು ಕಟ್ಟಿಂಗ್ ಕೂಡ ನೀವು ಯಾರ ಹತ್ರದ್ದು ಕೇಳಿ ತೊಗೊಂಬಂದ್ರೆ ಕೂಡ ನಿಮ್ಗೆ ಕೊಡ್ತಾರೆ. ಇದು ನೋಡಿ, ನೀವು ಕಿಟಕಿ ಕಡೆ ಕೂಡ ಇಡ್ಬೋದು. ವೆಸ್ಟ್ ಫೇಸ್ ವಿಂಡೋ ಕಡೆ ಕೂಡ ನೀವು ಇಡ್ಬೋದು ಸ್ನೇಹಿತರೆ. ಅಲ್ಲಿ ಕೂಡ ನಿಮ್ಗೆ ಆರಾಮಾಗಿ ಬೆಳೆಯುತ್ತೆ. ಓಕೆನಾ ಸ್ನೇಹಿತರೆ? ಇದರಲ್ಲಿ ನೋಡಿ ಸ್ನೇಹಿತರೆ, ಈ ಥರ ಪರ್ಪಲ್ ಕಲರ್ ಹೂವು ಬಿಡುತ್ತೆ ಸ್ನೇಹಿತರೆ. ವೆರಿ ಬ್ಯೂಟಿಫುಲ್ ಆದ ಫ್ಲವರ್. ನೋಡಿ ಸ್ನೇಹಿತರೆ, ಇದು ಆಗಾಗ ಬ್ರೂನಿಂಗ್ ಮಾಡ್ತಾನೆ ಇರಬೇಕು. ಬ್ರೂನಿಂಗ್ ಮಾಡಿದಷ್ಟು ಇದು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದು ನೋಡಿ, ನಿಮಗೆ ಗಾರ್ಡನಲ್ಲಿ ನಿಮಗೆ ದೊಡ್ಡ ಗಾರ್ಡನ್ ಇದ್ದರೆ ಸ್ನೇಹಿತರೆ, ಅದರಲ್ಲಿ ನೀವು ನೋಡಿ, ಇದರಲ್ಲಿ ನೀವು ಡಿಸೈನ್ ಇದು ಮಾಡ್ಬೋದು ಸ್ನೇಹಿತರೆ. ಹೇಗೆ ಅಂದರೆ ನೋಡಿ, ಸುತ್ತಲೂ ಬೇರೆ ಗಿಡ, ಸೆಂಟ್ರಲ್ಲಿ ಇದು ಇಟ್ಟು, ಇಲ್ಲಾಂದರೆ ಸೆಂಟ್ರಲ್ಲಿ ಬೇರೆ ಗಿಡಗಳು ಗ್ರೀನ್ ಥರ ಯಾವುದಾದ್ರೂ ಸೆಟಪ್ ಮಾಡಿ
ಫಂಡ್ಸ್ ಇದು ಬರುತ್ತಲ್ಲ ಸ್ನೇಹಿತರೆ, ಬೋಸ್ಟನ್ ಫರ್ನು ಆ ಥರ ಗಿಡಗಳು ಬರುತ್ತಲ್ಲ, ಅದು ಕೂಡ ನೀವು ಸೆಂಟ್ರಲ್ಲಿ ಇಟ್ಬಿಟ್ಟು ಇದು ಸುತ್ತಲೂ ಇದು ಕವರ್ ಮಾಡ್ಬೋದು. ಇದು ಸುತ್ತಲೂ ಕವರ್ ಮಾಡ್ಬೋದು ಸ್ನೇಹಿತರೆ. ಇದು ಸಣ್ಣ ಸಣ್ಣ ಕಟ್ಟಿಂಗ್ ಇಟ್ಟು ಸುತ್ತಲೂ ಕವರ್ ಮಾಡಿದ್ರೆ ಇದು ಅಷ್ಟು ಖುಷಿಯಾಗಿ ಬರುತ್ತೆ ಸ್ನೇಹಿತರೆ. ನಿಮ್ಮ ಗಾರ್ಡನಲ್ಲಿ ಇದೇ ಒಂಥರ ಈ ಗಿಡನೇ ಒಂಥರ ಡಿಫ್ರೆಂಟಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಗಾರ್ಡನಲ್ಲಿ ಆ ಥರ ಡಿಸೈನಾಗಿ ನೀವು ಕೂಡ ಮಾಡ್ಕೊಬೋದು ಸ್ನೇಹಿತರೆ. ತುಂಬ ಬ್ಯೂಟಿಫುಲ್ಲಾದ ಗಿಡ ನೋಡಿ ಸ್ನೇಹಿತರೆ. ಇದು ಬ್ರೂನಿಂಗ್ ಹೇಗೆ ಅಂದರೆ ನೋಡಿ, ಇಲ್ಲಿ ಕಟ್ ಮಾಡಿದ್ರೆ ನಿಮಗೆ ನೋಡಿ ಇಲ್ಲಿ ಬುಷಿ ಆಗುತ್ತೆ. ಆಮೇಲೆ ನೋಡಿ ಇಲ್ಲಿ ಕಟ್ ಮಾಡಿದ್ರೆ ಅಲ್ಲೂ ನಿಮಗೆ ಬುಷಿಯಾಗಿ ಬರುತ್ತೆ ಸ್ನೇಹಿತರೆ. ಅಲ್ಲೆಲ್ಲಿ ಮೇಲೆ ಪಿಂಚಿಂಗ್ ಮಾಡ್ತಾನೆ ಇದ್ದರೆ ನಿಮ್ಗೆ ಇನ್ನೂ ಬುಷಿಯಾಗಿ ಬರುತ್ತೆ ಸ್ನೇಹಿತರೆ. ಯಾವುದ್ರಲ್ಲಿ ಬೇಕಾದರೂ ಇಟ್ಕೊಬೋದು. ಇದು ಸೆರಾಮಿಕ್ಕು ನಿಮ್ಮಿಷ್ಟ ಯಾವುದ್ರಲ್ಲಿ ಬೇಕಾದರೂ ಇಟ್ಟಿದ್ರು ಇದು ಆರಾಮಾಗಿ ಬರುತ್ತೆ ಸ್ನೇಹಿತರೆ. ಹ್ಯಾಂಗಿಂಗು ವೆಲ್ ಡ್ರೈನ್ ಸಾಯಿಲ್, ಪರ್ಫೆಕ್ಟಾದ ಮಣ್ಣು ಹಾಕಿದ್ರೆ ಇದು ಸೂಪರಾಗಿ ಬರುತ್ತೆ ಸ್ನೇಹಿತರೆ. 3 ದಿನಕ್ಕೊಂದ್ಸರಿ ನೀರು ಅಷ್ಟೇ, ಇದಕ್ಕೇನು ನೀವು ಕೇರ್ ಮಾಡಬೇಕಾಗಿಲ್ಲ. ನೋಡಿ ಈ ಥರ ಇವಾಗ ನೋಡಿದ್ರೆ 3 ಪಾಟ್ ಗಿಡ ಆಯಿತು ನೋಡಿ. ಇದು ಒಂದು ಕಡೆ ಇಟ್ಟು ಬಿಟ್ಬಿಟ್ರೆ ನಿಮಗೆ ಆರಾಮಾಗಿ ಇದು ಇನ್ನೂ 1 ತಿಂಗಳಿಗೆ ಸೂಪರಾಗಿ ಬುಷಿಯಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ. ಈ ಥರ ನೀವು ಒಂದು ಗಿಡದಿಂದ 10 ಗಿಡ ಕೂಡ ಮಾಡ್ಬೋದು ಸ್ನೇಹಿತರೆ. ಆ ಥರ ಇಂಡೋರ್ ಪ್ಲಾಂಟ್ಗಳನ್ನ ನೀವು ಒಂದು ಸರಿ ತಂದರೆ ಅದನ್ನು ಪ್ರೊಪಗೇಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರೆ ನಿಮ್ಮ ಹತ್ರ ಇಲ್ಲಾಂದರೆ ಯಾರ ಹತ್ರ ಆದರೂ ಕಟ್ಟಿಂಗ್ ತೊಗೊಳ್ಳಿ ಇದ್ರದ್ದು. ಓಕೆನಾ. ಇಲ್ಲಾಂದರೆ ನರ್ಸರಿಗಳಲ್ಲಿ ಇದು 200 ರೂಪಾಯಿಗೆ ಸಿಗುತ್ತೆ ಸ್ನೇಹಿತರೆ. 100 ರೂಪಾಯಿ 200 ರೂಪಾಯಿ, ಹ್ಯಾಂಗಿಂಗಲ್ಲಿ 250-300 ರೂಪಾಯಿ. ಇದು ಕಟ್ಟಿಂಗ್ ಇಟ್ಟು ಕೊಟ್ಟರೆ ಎಷ್ಟಂದರೆ 100 ರೂಪಾಯಿ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಇದು ಒಂದು ಸರಿ ತೊಗೊಂಬಂದ್ಬಿಟ್ಟು ಪ್ರೊಪಗೇಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸ್ನೇಹಿತರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋಲ್ಲ ನಿಮ್ಗೆ ಬರುತ್ತೆ ನೋಟಿಫಿಕೇಷನ್. ಓಕೆನಾ ಸ್ನೇಹಿತರೆ. ಹಾಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಯಾವಾಗಲೂ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ಓಕೆನಾ. ಓಕೆ ಸ್ನೇಹಿತರೆ, ಟೇಕ್ ಕೇರ್. ಬಾಯ್ ಸ್ನೇಹಿತರೆ.